ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತೊಂದು ಗಾಡಿ ರಿವ್ಯೂಗೆ ಬಂದೈತೆ. ಹ್ಯುಂಡೈ ಅಸೆಂಟು 2005 ಮಾಡಲ್ ಗಾಡಿ, 2005 ಮಾಡಲ್ನ ಗಾಡಿ. ಹ್ಯುಂಡೈ ಅಸೆಂಟು ಸೆಡಾನ್ ಟೈಪಲ್ಲೇ ದ ಬೆಸ್ಟ್ ವೆಹಿಕಲ್ ಅಂತಾರಲ್ಲ ಹ್ಯುಂಡೈಲಿ, ಆ ಗಾಡಿ. ಪೆಟ್ರೋಲ್ ಇಂಜಿನು ಆದರೆ ಇದು 2005ನೇ ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. 1.6 ಲೀಟ್ರು ಪೆಟ್ರೋಲ್ ಇಂಜಿನು, 102 ಹಾರ್ಸ್ ಪವರು, 102 ಹಾರ್ಸ್ ಪವರು, 6000 RPM, 143 ನ್ಯೂಟ್ರನ್ ಮೀಟರ್ ಟಾರ್ಗು ಅಟ್ 4500 RPMಲಿ ಈ ಗಾಡಿ ಬರುತ್ತೆ. ಆಮೇಲೆ ಇದರಲ್ಲಿ ಅರೌಂಡ್ ಏನು ಸಿಟಿ ಒಳಗಡೆ ನಿಮಗೆ 12-13 ಕೊಡುತ್ತೆ ಮೈಲೇಜು. ಹೈವೇಲಿ ಹೋಗ್ತೀರ ಅಂದರೆ ಒಂದು 17-18 ಕೊಡುತ್ತೆ ಅಂತಾರೆ. ಈ ಗಾಡಿ ಓನರ್ ಪ್ರಕಾರ ನಿಮಗೆ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳ್ತವ್ರೆ ನನಗೆ 18-19 ಕೊಡುತ್ತೆ ಅಂತಾರೆ. ನೋಡಿ, ಯಾರ್ಯಾರ ಹ್ಯುಂಡೈ ಅಸೆಂಟ್ ಗಾಡಿ ಇಟ್ಕೊಂಡಿದ್ದೀರಾ, ನಿಮ್ಮ ಗಾಡಿ ಮೈಲೇಜ್ ಎಷ್ಟು ಕೊಡ್ತದೆ ಅಂತ ಹೇಳಿ. ಆಮೇಲೆ ಇದರ ಲೆಂತ್ ನೋಡೋದಾದರೆ ನೋಡಿ, 4239 mm ಇದು ಬರುತ್ತೆ ಲೆಂತು. ವಿಡ್ತು ಬಂದರೆ 1670 ವಿಡ್ತು. ಗಾಡಿ ವಿಡ್ತು 1670 ವಿಡ್ತು. ಹೈಟ್ ನೋಡಿ, 1395 ಹೈಟು. ಗಾಡಿ ಹೈಟು 1395 ಹೈಟು. ವೀಲ್ ಬೇಸ್ ನಿಮಗೆ ಗೊತ್ತಾಗುತ್ತೆ ನೋಡಿ, 1440 mm ಕೊಡುತ್ತೆ ವೀಲ್ ಬೇಸು. ಆಮೇಲೆ ಬನ್ನಿ ಇದ್ರದ್ದು ಬೂಟ್ ಸ್ಪೇಸ್ ನೋಡೋಣ. ಬೂಟ್ ಸ್ಪೇಸು ಅರೌಂಡು 370 ಲೀಟ್ರ್ ಬರುತ್ತೆ ಅಂತಾರೆ. 370-75 ಬರುತ್ತೆ ಬೂಟ್ ಸ್ಪೇಸು. ಬನ್ನಿ ನೋಡೋಣ. ನೋಡಿ ಗೈಸ್, 370 ಲೀಟರ್ ಬೂಟ್ ಸ್ಪೇಸು, ಹ್ಯುಂಡೈ ಅಸೆಂಟ್ 2005 ಮಾಡಲ್ ಗಾಡಿ. ಬನ್ನಿ ಇದ್ರ ಇಂಜಿನ್ ನೋಡೋಣ. ಇಂಜಿನ್ ಇದ್ರ ಇಂಜಿನ್ ನೋಡೋಣ ಬನ್ನಿ. ಅರೆ ಗೈಸ್, ಇಂಜಿನು 1.6 ಲೀಟರ್ ಪೆಟ್ರೋಲ್ ಇಂಜಿನು, 102 ಹಾರ್ಸ್ ಪವರ್ ಗಾಡಿ. ನೋಡಿ, 102 ಹಾರ್ಸ್ ಪವರ್, 6000 RPM, 143 ನ್ಯೂಟನ್ ಮೀಟರ್ ಟಾರ್ಕ್ ಅಟ್ 4500 RPM ಗಾಡಿ. ಇದಕ್ಕೆ ಈ ವರ್ಕಿಗೆ ಬಂದು ಅದು ಎಲೆಕ್ಟ್ರಿಷಿಯನ್ ವರ್ಕಿಗೆ. ಸೊ ನಿನ್ನೆ ತಾನೇ ಇದೆಲ್ಲ ಚೇಂಜ್ ಮಾಡಿದ್ದಾರೆ. ಏನೋ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು, ಮಿಸ್ಸಿಂಗ್ ಹೊಡಿತಾಯಿತ್ತು ಅಂತಂದರು ಅದು. ಆಮೇಲೆ ಹೆಡ್ಲೈಟ್ಲಿ ಹೈ ಬೀಮ್ ಬರ್ತಾಯಿಲ್ಲ, ಲೋ ಬೀಮ್ ಮಾತ್ರ ಬರ್ತಾಯಿದೆ ಅಂತಿದ್ರು. ಆಮೇಲೆ ಹಾರನ್ ಪ್ರಾಬ್ಲಮ್ಮು, ಹಾರನ್ ಬೇರೆ ಸರಿಯಾಗಿ ಬರ್ತಾಯಿಲ್ಲ, ಸೌಂಡ್ ಇಲ್ಲ, ಎಲ್ಲ ಪ್ರಾಬ್ಲಮ್ ಇದೆ ಅಂತ ನಿನ್ನೆ ಬಂದಿದೆ ವರ್ಕಿಂಗ್ಗೆ. ಸೊ ಎಲ್ಲ ಇವತ್ತು ವರ್ಕ್ ಮುಗಿದಿದೆ. ಸೊ ಅದಕ್ಕೆ ನಾನು ಒಂದು ಕೇಳ್ಕೊಂಡೆ, ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂದು ರಿವ್ಯೂ ಮಾಡ್ಬೋದು ಅಂತ ಹಾಕಿ ಅಂತಂದರು. ರಿವ್ಯೂ ಮಾಡಿ ಹಾಕಿ ಅಸೆಂಟ್ ಗಾಡಿ ಅಂತ. ಸೊ ಈಗ ಇದು ಮಾರ್ಕೆಟಲ್ಲಿ ಇದೆ ಇಲ್ವ ಅಂತ ಗೊತ್ತಿಲ್ಲ, ಬಟ್ ಈ ಗಾಡಿ ಇಟ್ಕೊಂಡಿರೋ ಗೊತ್ತು ಇದ್ರ ಮಜಾ ಏನಂತ, ಈ ಗಾಡಿ ಮಜಾ. ಸೊ ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ. ಇಂಜಿನ್ ಸೌಂಡ್ ಕೇಳಿಸ್ತೀನಿ, ಗಾಡಿ ಸೌಂಡ್ ಹೆಂಗಿರುತ್ತೆ. ಪೆಟ್ರೋಲ್ ಇಂಜಿನ್ ವರ್ಕಿಂಗ್ ಬಂದಿದೆ ನೋಡಿ, ಫ್ಯೂಸ್ ಎಲ್ಲ ಮಡಗಾರೆ. ಆಮೇಲೆ ಇದ್ರ ಫ್ಯೂಚರ್ಸು ನಿಮ್ಗೆ ಹೇಳ್ತೀನಿ. ನೋಡಿದ್ರ ಗೈಸ್ ಸೌಂಡು. ಬನ್ನಿ ನೆಕ್ಸ್ಟ್ ಇದ್ರದ್ದು ಇದ್ರ ಫ್ಯೂಚರ್ಸ್ ಏನೇನಂದ್ರೆ, ಮಾಮೂಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ಬ್ರೇಕಿಂಗ್ ಸಿಸ್ಟಮ್ ABS ಬರುತ್ತೆ ನಿಮಗೆ. ವೀಲು ಅಲಾಯ್ ವೀಲು ಬರುತ್ತೆ, ನಾರ್ಮಲು ಬರುತ್ತೆ ವೀಲು. ನಿಮಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ, ಜಾಸ್ತಿ ಏನೂ ಮಾತಾಡೋಂಗಿಲ್ಲ ಈ ಗಾಡಿ ಬಗ್ಗೆ. ಬೂಟ್ ಸ್ಪೇಸ್ ಎಲ್ಲ ತೋರಿಸಿದ್ದೀನಿ ನೋಡಿ. ಒಂದು ಸಲ ಇಂಟೀರಿಯರ್ ನೋಡ್ಕೊಬಿಡಿ. ವರ್ಕಿಂಗ್ ಬಂದೈತೆ, ಇಂಟೀರಿಯರ್ ನೋಡ್ಕೊಬಿಡಿ. ಗಾಡಿ ಇಂಟೀರಿಯರು ನೋಡ್ಕೊಂಡಿದ್ದೀನಿ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಇಂಟೀರಿಯರ್ ಚೆನ್ನಾಗಿದೆ, ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಗಾಡಿ ತುಂಬ ಚೆನ್ನಾಗಿದೆ ಗೈಸ್. ಸೊ
ನೆಕ್ಸ್ಟ್ ಟೈಮು ಈ ಗಾಡಿನ ನೋಡೋಕ್ಕೆ ಒಂದು ಸಲ ಪರ್ಮಿಷನ್ ಕೊಟ್ಟರೆ ಅವರು ಓಡಿಸ್ಬೋದು. ಸೊ ಇವತ್ತು ಅವರೆಲ್ಲ ಹೋಗ್ಬೇಕಂತ ಅರ್ಜೆಂಟಾಗಿ ಕೇರಳ ಕಡೆ ಹೋಗ್ತಾಯಿದ್ದೀನಿ ಅಂತಂದರು. ಅದಕ್ಕೆ ಒಂದು 10 ನಿಮಿಷ ನನಗೆ ಕಾಲಾವಕಾಶ ಕೊಟ್ಟಿದ್ದಾರೆ ರಿವ್ಯೂ ಮಾಡ್ಕೊಳ್ಳಿ ಅಂತ. ಆಫ್ಟರ್ 2 ಡೇಸು ಈ ಗಾಡಿ ಒಂದು ಸಲ ರೈಡ್ ಮಾಡೋಣ, ಡ್ರೈವ್ ಮಾಡಿ ನೋಡೋಣ ಗಾಡಿ ಹೇಗಿದೆ ಪರ್ಫಾರ್ಮೆನ್ಸ್ ಅಂತ. ಸೊ ಅಷ್ಟೇ ಗೈಸ್, ನನ್ನ ವೀಡಿಯೋ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಮರೀದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಗಾಡಿ ನೋಡ್ಕೊಳ್ಳಿ, 2005 ಮಾಡಲ್ Hyundai Ascent. ಓಕೆ ಗಾಯ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಯಾವ ಗಾಡಿ ರಿವ್ಯೂ ಮಾಡಬೇಕಂತ ಮರೀದೆ ಕಮೆಂಟ್ ಮಾಡಿ. ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಟಾಟಾ ಮರೀನಾ ಹಾಕಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಗುಂಡ್ಲುಪೇಟೆಯಲ್ಲಿ ಸಿಗ್ತಾಯಿಲ್ಲ ಟಾಟಾ ಮರೀನಾ. ಟಾಟಾ ಇಂಡಿಕಾ ಸಿಗ್ತಾಯಿದೆ, ಇಂಡಿಗೋ ಸಿಗ್ತಾಯಿದೆ, ವಿಸ್ಟಾ ಸಿಗ್ತಾಯಿದೆ, ಮನ್ಸಾ ಸಿಗ್ತಾಯಿದೆ, ಬಟ್ ಮರೀನಾ ಸಿಗ್ತಾಯಿಲ್ಲ ಗಾಡಿ. ಸೊ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಖಂಡಿತ ಹಾಕ್ತೀನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು.